ಶಿರಾ ತಾಲೂಕಿನ ತಡಕಲೂರು ಗ್ರಾಮದಲ್ಲಿ ಆಲಿಕಲ್ಲು ಮಳೆಯಿಂದ ದಾಳಿಂಬೆ, ಪಪ್ಪಾಯ ಹಾಗೂ ಅಡಿಕೆ ತೋಟಗಳಿಗೆ ಭಾರಿ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ರೈತರ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಶಾಸಕ ಟಿ.ಬಿ. ಜಯಚಂದ್ರ ಅಧಿಕಾರಿಗಳಿಗೆ ನಿಖರ ವರದಿ ಸಲ್ಲಿಸಲು ಸೂಚನೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಪ್ರತಿಯೊಂದು ಎಲೆನೂ ಬಂದರೆ ಈಗ ತುಂಬ ಲಾಸ್. 50 ಎಕರೆ ಇಲ್ಲ ಅಲ್ಲಿ ನಮ್ದೊಂದು 5ರಲ್ಲಿ ಆಲ್ಮೋಸ್ಟ್ ಬೈವೋಲ್ಟನ್ನೇ ಬೆಳೀತಿದ್ದಾರೆ ಸರ್. ವೈಟ್ ಇದ್ರ ಜೊತೆಗೆ ವೈರಸ್ ಮೈಟ್ಸ್ ಅಂತ ಇದೆ. ಮಾನ್ಸೂನೇ ಕಟ್ಟಾಗ್ಬಿಟ್ಟೆ ಸರ್. ಬರ್ನಿ ಎಲ್ಲ ಪಂಚಾಯತ್ 12 ಗಂಟೆ ಬಂತು ಸರ್. ನೆಕ್ಸ್ಟ್ ದಿನ ಒಂದು ಅರ್ಧ ಗಂಟೆ ಮಳೆ ಏನಿಲ್ಲ ಇನ್ನೊಂದು ಬೆಳೆಗೂ ಅದರೆಲ್ಲ ಓಪನ್ ಆಗೋಗ್ಬಿಡುತ್ತೆ. ಬೇರೆ ತಾಲೂಕಿಂದ ಅಧಿಕಾರಿಗಳನ್ನೆಲ್ಲ ಇಲ್ಲಿಗೆ ಹಾಕಿ ಬೇಗ ಎಲ್ಲ ಕಂಪ್ಲೀಟ್ ಅಸೆಸ್ ಮಾಡೋಕ್ಕೆ ಎಲ್ಲ ಎಲ್ಲಿಂದ ಎಲ್ಲೂ ಪೂರ್ತಿ ಓಡಾಡಿದೆ ನಾನು. ಎಲ್ಲಿಂದ ನೋಡಿದ್ರೆ ಇದೇ ಪರಿಸ್ಥಿತಿ ಯಾವ ಸಮೇತ ಕಾಯಿ ಇದೊಂದು ಬರಲ್ಲ. ಒಳಗಡೆ ತೆಗೆದ್ರೆ ಬಿದ್ದಿರೋದು ಅಷ್ಟೇ ಅಲ್ಲ, ಇವನ್ ಗಿಡದಲ್ಲಿರೋದು ಕೂಡ ಯಾವುದು ಬರಲ್ಲ. ಆಮೇಲೆ ಈಗ ಡೈಬ್ಯಾಕ್ ಜಾಸ್ತಿ ಆಗ್ಬಿಡುತ್ತೆ. ರೋಗ ಬರುತ್ತೆ. ಆ ರೋಗ ಅಣ್ಣ ಇದೊಂದೇ ಬೆಳೆ ಅಲ್ಲ, ಫುಲ್ ಏನ್ ರೈತರು ಬೆಳೆ ಏನೇ ಇದೆಯೋ ಹಿಡಿದು ಅಡಿಕೆ, ತೆಂಗು ಎಲ್ಲ. ಅಡಿಕೆ ನೋಡಿ ಈಗ ಅಡಿಕೆ ಎಲ್ಲ ಈ ಸೈಜ್ ತೆಂಗೆಲ್ಲ ಇದಾಗ್ಬಿಟ್ಟೈತೆ. ತೆಂಗೆಲ್ಲ ಗಾಳಿಗೆಲ್ಲ 30 ಹಳ್ಳಿಗಳಲ್ಲಿ ಬೋರ್ವೆಲ್ಗಳು 2 ಕೊರೆದ್ರೆ 3 ನೀರು ಬರ್ತಾರೆ. ಇಲ್ಲಿ ಕಾರಣ ಏನಂತಂದ್ರೆ ಸಿಕ್ಕಾಪಟ್ಟೆ ಪಂಪ್ ಸೆಟ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ತೋಟಗಳು ಮಾಡಕ್ಕೆ ಅದಕ್ಕೆಲ್ಲ ಹಾಕ್ಬಿಟ್ಟಿದ್ದಾರೆ. ಎಲ್ಲದೂ ಸಕ್ ಮಾಡ್ತದೆ. 900 ಅಡಿ ಹೋದ್ರೂ ನೀರಿಲ್ಲ. ಈಗ ಮದ್ಲೂರು ಕೆರೆ ಇರೋದ್ರಿಂದ ಸ್ವಲ್ಪ ಇಲ್ಲಿ ಪಿಕಪ್ಗಳು ಇವ್ರ ಜೀವಗಳು. ಅದೇ ಹೇಳ್ತಾ ಇದ್ದೆ ಜಯಣ್ಣಂಗೆ, ವೈಕ್ಯರಾಮಯ್ಯನವ್ರ ಮೇಲೆ ಫೈಟ್ ಮಾಡಿ ನೀರು ತಂದಿದ್ದೀವಿ, ಗೊತ್ತಾಯ್ತಾ? ಅವಾಗ ಅಷ್ಟೇ ಮಾಡದೇ ಇದ್ರೆ ಈ ಭಾಗ ಡೆವಲಪ್ಮೆಂಟ್ ಬೇಕು. ಆ ಕಡೆ ಡ್ರಾಪು ಎಲ್ಲ ಕಂಪ್ಲೀಟ್ ಎಲ್ಲ ಫುಲ್ ಎಲ್ಲ ಕಂಪ್ಲೀಟ್. ಏನು ಬರೋದಿಲ್ಲ. ಇಲ್ಲ ಇನ್ನು ಆ ಸುಳಿ ಒಂದು 2-3 ಕರಿ ಮಾತ್ರ ಇದೆ. ಅದಿನ್ನು 2-3 ವರ್ಷ ಬೇಕು ಚೇತರಿಸ್ಕೊಂಡು. ಎಲ್ಲ ಲೀವ್ಸ್ ಸ್ಪ್ಲಿಟ್ ಆಗಿದೆ. ಇದು ಅರಳು ಹಾಕಿದೆ ನೋಡಿ ಸರ್, ಹಿಂಬಳೆ ಹೊಡೆದಿದೆ, ಅದೆಲ್ಲ ಡ್ರಾಪ್ ಆಗಿದೆ. ಮೊನ್ನೆ ಕಲ್ಲಿ ಅಡಿಗೆ ಎಲ್ಲ ಡ್ರಾಪ್ ಆಗಿದೆ. ಡ್ರಾಪ್ ಆಗಿರೋದು ಮೊನ್ನೆ ಹೇಳ್ತೀವಿ ನೋಡಿದ್ರೆ ಒಂದು ಅರಳಿಲ್ಲ. ಹೌದು, ಕಂಪ್ಲೀಟ್ ಎಲ್ಲ ಹಿಂಗೆ ಡಿವೈಡ್ ಆಗಿತ್ತು. ತಿಂಗಳ 17ನೇ ತಾರೀಕು ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಒಂದು ರೀತಿಯಲ್ಲಿ ರೆಕಾರ್ಡ್
ರೆಕಾರ್ಡ್ ಆಗುವಂಥ ರೀತಿಯಲ್ಲಿ ಆಲಿಕಲ್ಲಿನ ಮಳೆ ಬಿತ್ತು. ಇಡೀ ತಾಲೂಕಿನಲ್ಲಿ ಸಾವಿರಾರು ಎಕರೆ ಎಲ್ಲ ಬೆಳೆಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದಾಳಿಂಬೆ ಈ ಭಾಗದಲ್ಲಿ, ಇದು ಯಾವ ತಾಲೂಕು? ಹುಲಿಕುಂಟೆ ಹೋಬಳಿಯಲ್ಲಿ ವಿಶೇಷವಾಗಿ ತಡಕಲೂರು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ಕೂಡ ನಾಶ ಆಗಿರುವಂಥದ್ದು. ವಿಶೇಷವಾಗಿ ದಾಳಿಂಬೆ ಮತ್ತು ರೇಷ್ಮೆ, ಅಡಿಕೆ, ಮಾವು, ಈ ಎಲ್ಲ ತೆಂಗು, ಈ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅದನ್ನು ನೋಡೋದಕ್ಕೆ ಇವತ್ತು ಮಾನ್ಯ ಜಯಚಂದ್ರ ಅವರು, ಸ್ಥಳೀಯ ಶಾಸಕರು, ಮಾಜಿ ಸಚಿವರು ಮತ್ತು ನಾವೆಲ್ಲರೂ ಕೂಡ ನಮ್ಮ DC ಅವರು, CEO ಅವರು, ಆರ್ಟಿಕಲ್ಚರು, ಸಿರಿಕಲ್ಚರ್ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಇವತ್ತು ಭಾಳ ಸಂಪೂರ್ಣವಾಗಿ ರೈತ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ. ಇವತ್ತು ನಾವು ಅದನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಅಸೆಸ್ ಮಾಡಿ ರೈತನ ನೆರವಿಗೆ ನಾವು ಬರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಇರ್ಬೋದು, ಇಲಾಖೆಗಳವರು ಇರ್ಬೋದು, ರೈತನಿಗೆ ನೆರವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಕೂಡ ಇವತ್ತು ಖುದ್ದಾಗಿ ಭೇಟಿ ಕೊಟ್ಟು ಯಾವ ರೀತಿ ನಷ್ಟ ಆಗಿದೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದೇನೆ. ನಾವು ಸರ್ಕಾರ ರೈತರ ನೆರವಿಗೆ ಬಿದ್ದಂಥ ಆವಿನ ಮಳೆ, ಆಲೇಕಲ್ ಮಳೆ, ಅದರಿಂದ ಸಾವಿರಾರು ಎಕರೆ ಬೆಳೆಗಳೆಲ್ಲದೂ ಕೂಡ ನಾಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದಾಳಿಂಬೆ ಮತ್ತು ಇದು ರೇಷ್ಮೆ, ಅಡಿಕೆ, ಪಪ್ಪಾಯ್, ಮಾವು ಎಲ್ಲದೂ ಕೂಡ ನಾಶ ಆಗಿರ್ತಕ್ಕಂಥದ್ದು. ಇದನ್ನು ಕೆಲವರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಕೆಲವರು ಮಾಡಿಸಿಲ್ಲ. ಸಣ್ಣ ರೈತರಿಗೂ ಕೂಡ ಸಹಾಯ ಆಗಬೇಕು. ಆ ಕಾರಣಕ್ಕೋಸ್ಕರ ನಾನು ಈಗ ಡಾಕ್ಟರ್ ಪರಮೇಶ್ವರ್ ಅವರು, ಜಿಲ್ಲಾ ಉಸ್ತುವಾರಿ ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ. ರೈತರಿಗಾಗಿರ್ತಕ್ಕಂಥ ನಷ್ಟವನ್ನು ಭರಿಸೋದಕ್ಕೆ ಅದು ಕೇಂದ್ರ ಸರ್ಕಾರ ರೀತಿಯಲ್ಲೂ ಕೂಡ ನಾವು ಅದಕ್ಕೆ ಅವ್ರ ಸಹಾಯಕ್ಕೆ ಬರೋದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿದ್ದಾರೆ, ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಯಾರ್ಯಾರಿಗೆ ನಷ್ಟ ಆಗಿದೆ, ಇನ್ಶೂರೆನ್ಸ್ ಇರಲಿ ಇಲ್ಲದಲ್ಲಿ ಇರಲಿ, ಆಫ್ಟರ್ ಎಫೆಕ್ಟ್ ತುಂಬ ಇರ್ತದೆ. ಅದು ಗೊತ್ತಾಗಲ್ಲ. Prediction is, Delhi prediction is, El Nino will repeat in the month of June end, July. ಈ ಸರಿ ಬರ ಗ್ಯಾರಂಟಿ. ಸೊ ಹಂಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲೆಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲರ್ಟ್ ಮಾಡಿದ್ದಾರೆ, ಎಲ್ಲಿನೋ ರಿಪೀಟ್ ಆಗ್ತದೆ, ಕೇರ್ಫುಲ್ ಆಗಿರಿ ಅಂತೇಳಿ. ಕುಡಿಯೋ ನೀರು ಕಷ್ಟ ಆಗೋಗುತ್ತೆ ಸರ್ ಈ ವರ್ಷನೇ ಸಿವಿಯರ್ ಡ್ರಾಟ್. ಏನಾಗುತ್ತೋ ಗೊತ್ತಿಲ್ಲ ಮುಂದೆ, ಬಟ್ ಕೇರ್ಫುಲ್ ಆಗಿರ್ಬೇಕು. ಈ ಥರ ಆಗ್ಬಿಡ್ತು. ಇದ್ರದಂಗೆ ಆಗ್ಬಿಡುತ್ತಿದೆ. ಈ ಟೈಪ್ ಒಳಗಡೆಯಿಂದ ಆಯಿಲ್ ಬಂದ್ಬಿಡುತ್ತೆ. ಈ ಟೈಪ್ ಹಂಗೆ